10ಗೆ ಟ್ರೈನ್ ಇದೆ, ಜನ ಇದ್ದಾರೆ ಅಷ್ಟೇ. ಸುಮ್ಮನೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಅವನಿಗೆ ಎತ್ತಕ್ಕಾಗಲಿಲ್ಲ. ಮುಸ್ತಫನ್ ಕೆಲಸ ಮಾಡಿಸ್ತವ್ರೆ ಇಬ್ರು. ಇದು ಪತ್ರವಳಿ ಡ್ರೈ ಫ್ರೂಟ್ಸ್ ಲಾಡು ಆರ್ಟ್ ಸಿಂಬಲ್ ಏನೋ ಮಾಡ್ಬಿಟ್ಟವ್ರೆ. ಬದನೆಕಾಯಿ ಅರ್ಧ ಆಗ್ಬಿಟ್ಟೈತೆ. ಚೆನ್ನಾಗಿದ್ಯಾ? ಏನಿಲ್ಲ, ಪ್ರಪೋಸ್ ಮಾಡೋದು. ವಾಲ್ ಕ್ಯಾನೆಲ್ಲ ಒಗ್ಗಿ ಕೆಂಪು ಮಣ್ಣೆಲ್ಲ ಮೆಣಸಿಕಾಯಿ ನೋಡ್ರಿ. ಯಾರ್ದೋ ಮೆಣಸಿಕಾಯಿ ಸುಮ್ಮನೆ ನೋಡ್ತಾ ಕೂತಿದ್ವಿ. ಸಿಸಿ ಕಿಂದ್ರಜಾಯ್ ಫನ್ನಿಗಾಯಿಗೆ ಯಾವಾಗಲೂ ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜು ಶಮಂತ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಳ್ಳಾರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಹೋಗ್ತಿದ್ದೀವಿ ಅಂತ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ. ನಾವು ಇವತ್ತು ಕಾರಲ್ಲಿ ಹೋಗ್ತಾ ಇಲ್ಲ, ಇದು ಟ್ರೈನಲ್ಲಿ ಹೋಗ್ತಾ ಇದ್ವಿ. ಟ್ರೈನ್ ಬುಕ್ ಮಾಡಿದ್ವಿ. ಇವಾಗ ಮನೆಯಿಂದ ಹೊರಡಬೇಕು. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ ನೋಡಿ. ಲಾಗ್ ಮಾಡು ಅಂದ್ರೆ ಅವಳಿಗೆ ಕೊಟ್ಟಿದ್ದೆ ಫ್ರೆಂಡ್ಸ್. ಇವಾಗ ವೆಲ್ಕಮ್ಗೆ ಇದು ಮಾಡಲಿ ಅಂತ ಏನಿಲ್ಲ. ಇವತ್ತು 7 o'clockಗೆ ಟ್ರೈನ್ ಇದೆ. ಸೊ 7 o'clockಗೆ ಮನೆ ಬಿಡಬೇಕು. 10ಗೆ ಟ್ರೈನ್ ಇದೆ. ಸೊ ಬೇಗ ಹೋಗಬೇಕು. ಇವಾಗ ಆಲ್ರೆಡಿ 7 ಆಗಿದೆ ಕರೆಕ್ಟಾಗಿ. ನಾನು 6:45 ಬಿಡೋಣ ಅಂದ್ಕೊಂಡಿದ್ದೆ. ಇವಳು ಒಂದು ಸ್ವಲ್ಪ ಲೇಟ್ ಮಾಡಿದ್ಲು. ಪಾತ್ರೆ ತೊಳೆಯೋದು ಅದು ಇದು ಅಂದ್ಕೊಂಡು ಇದೇ ಇರುತ್ತಲ್ಲ ಹೆಣ್ಮಕ್ಳದು. ಓಕೆ ಸರಿನಾ? ಇವಾಗ ನಾವು ಅದಾದಮೇಲೆ ನಿಮ್ಗೊಂದು ಹೇಳಬೇಕು. ಒಬ್ಬ ಫನ್ನಿ ಗಾಯ ಇದ್ದಾನೆ. ಅದನ್ನು ನಾವು ಬಳ್ಳಾರಿಗೆ ಹೋದ ಮೇಲೆ ಡಿಸ್ಕ್ಲೋಸ್ ಮಾಡ್ತೀವಿ. ಅಲ್ಲಿ ಗಂಟ ಫ್ರೆಂಡ್ಸ್, ಇವಾಗ ನಾಡಪ್ರಭು ಮೆಜೆಸ್ಟಿಕ್ ಬಂದ್ವಿ. ಜಸ್ಟ್ ಇವಾಗ ಮೆಜೆಸ್ಟಿಕ್ ನೋಡಿ, ಇಲ್ಲಿ ನೋಡ್ಕೊ ಬರ್ತಾ ಇದ್ದೀವಲ್ಲ. ಮೆಜೆಸ್ಟಿಕ್ ಅಲ್ಲ, ಇದು ನಾಡಪ್ರಭು ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಬಂದು ಇವಾಗ 8ನೇ ನಂಬರ್ ಪ್ಲ್ಯಾಟ್ಫಾರ್ಮ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಜನ ಎಷ್ಟಿದ್ದಾರೆ. ಎಲ್ಲ ಊರಿಗೆ ಹೋಗೋರು ಜನ ಇದ್ದಾರೆ ಅಷ್ಟೇ. ನಿಧಾನತ್ತು ಇವನೇನು 8 ಹಾಕ್ತಾರೆ ಇಲ್ಲೇ 7-8 ಎಷ್ಟು. ಇವಾಗ ಬಳ್ಳಾರಿಗೆ ಬಂದು ಇಳಿದ್ವಿ 5 ಗಂಟೆ. ಇವಾಗ ಬೆಳಗಿನ ಜಾವ. ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ತುಕಾಲಿ ಅಂದರೆ ಹುಟ್ಟು ತುಕಾಲಿ. ಸೈಡ್ ಲೋವರ್ ಸೈಡ್ ಅಪ್ಪರ್ ಬುಕ್ ಮಾಡಿದ್ದು. ಟಾಯ್ಲೆಟ್ ಪಕ್ಕ ಸಿಕ್ಬಿಟ್ಟಿದ್ದು. ಫುಲ್ಲು ಸ್ಮೆಲ್ಲು, ಚಳಿ, ನಿದ್ದೆ ಬರ್ತಿಲ್ಲ. ಸುಮ್ಮನೆ ವೇಸ್ಟ್ ಅಂದ್ಕೊಳ್ಳಿ. ಸುಮ್ಮನೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತಾರಾಗಲ್ಲ. ಎಲ್ಪ್ ಡೇಸ್ಗೆಲ್ಲ ಹಾಕ್ಬಿಡೋರು ನೋಡಿ ಬಳ್ಳಾರಿ. ಏನು ತೆಲುಗಲ್ಲಿ ಬರ್ದವ್ರು, ಲೈಟ್ನ ಹಿಂದಿಲಿ ಬರ್ದವ್ರು. ಎಲ್ಲೋಗೋದು ಇವಾಗ? ಆಟೋನಾ? ಅದು ಎಲ್ಲಿಗೂ ಹೋಗ್ತಾನಂತಲ್ಲ ಅವನು. ಅವನದು ಬೇರೆ ಎಸ್ ಎನ್ ಪೇಟೆನಾ? ನಾವು ಇವಾಗ ಆಟೋ ಹಿಡಿಬೇಕಾ? ಮತ್ತೆ ಎಲ್ಲಿಗೆ ಹೋಗೋದು? ಆಟೋ ಈಚೆ ಸಿಗುತ್ತಾ? ಇಲ್ಲೇ ಕೇಳಿ ಮತ್ತೆ. ಇವಾಗ ಬಂದು ರೀಚ್ ಆದ್ವಿ ಬಳ್ಳಾರಿ. ಅವರು ನಮ್ಮ ವೈಫ್ ಅವರು ಮನೆಗೆ. ಬಟ್ ಇನ್ನೂ ಯಾರು ಎದ್ದಿಲ್ಲ. 5 ಕಾಲ ಇದೆ. ನೋಡ್ಬೋದು ಎಲ್ಲ ಮಲಗಿದ್ದಾರೆ. ಹೆಂಗೆ ಬೆಳೆಸ್ತಾಳೆ ಗೊತ್ತಿಲ್ಲ. ಏನಕ್ಕೆ ಇಷ್ಟು ಬೇಗ ಇದ್ದೀವಿ ಅವತ್ತು? ಇವಾಗ ಎಷ್ಟು ಟೈಮ್? 5:20 ಆಯಿತು. 5:20. ಅವನಿಗೆ ಎತ್ತಕ್ಕಾಗಲಿಲ್ಲ. ಹೆಂಗ್ ಮಾಡ್ತೀಯಲ್ಲ? ಇದೇ ಫಂಕಿ ಗಾಯ್. ಮಾತಾಡಿ ಜಯ್ಯು. ಅವನಿಗೆ ಮೂಡಿಲ್ಲ ಇವಾಗ. ಸ್ಕೂಲ್ ಇದೆಯಾ ಇವತ್ತು? ಏನು ಜಯಂತ್ ಇವತ್ತು ಏನಿದು? ಏನಿವತ್ತು? ಅಲ್ಲ ಕ್ಯಾಮ್ರಾ ಅಲ್ಲ, ಸುಮ್ಮನೆ ಇಟ್ಕೊಂಡು. ಇಲ್ಲ ಏನಕ್ಕೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಎಲ್ಲೋಗ್ತಿದ್ಯಾ? ಹಾಂ, CC ಕ್ಯಾಮ್ರಾ. ಎಲ್ಲೋಗ್ತಿದ್ಯಾ ಇವತ್ತು? ರೆಡಿ ಹಿಂಗೆಲ್ಲ ಮುಟ್ಬಾರ್ದು, ಅದು ಕರೆಂಟ್. ಅದು ಇವತ್ತು ಎಲ್ಲೋಗ್ತಿದ್ಯಾ? ಏನಕ್ಕೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆಯಾ? ಬೇಗ ಬಿಡ್ತಾರೆ ಇವತ್ತು? ಹಾಂ, 6.5 hours later. ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗು ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಯಿತು. 8 ಗಂಟೆಗೆ ಎದ್ದೆ. ನಮ್ಮ ವೈಫ್ ಮಾತ್ರ ಬೇಗ ಎದ್ದು ರೆಡಿಯಾಗಿದ್ದರು. ಸೊ ಇವಾಗ ಟೈಮ್ ಬೇರೆ ಆಗೋಯ್ತು, ಬೇಗ ಹೊರಡಬೇಕು. ಹೊರಟಿಲ್ಲ ಇನ್ನು ಗಾಡೀಲಿ ಹೊರಡೋದ ಅಂತ ಅಂದ್ಬಿಟ್ಟು ನಮ್ಮ ಮಾಮೂನ ಗಾಡಿ ಇಸ್ಕೊಂಡು ಇವಾಗ ಹೊರಡಬೇಕು. ಶೂ ಇರಲಿಲ್ಲ, ವಿಶಾಲ್ ಮಾರ್ಟ್ ಹೋಗಿ ಶೂ ತೊಗೊಂಡು ಇವಾಗ ನಮ್ಮ ವೈಫ್ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ಕೋದವ್ರೆ. ಗಿಫ್ಟ್ ಪ್ಯಾಕಿಂಗ್ ಆದಷ್ಟೇ ಹೊರಡ್ತೀವಿ.
ರನ್ ಆಗ್ತಾ ಇರುತ್ತಾ? ಇಲ್ಲ, ಇದು ಆಫ್ ಮಾಡಿದರೆ ರೆಡ್ ಲೈಟ್ ಬಿಟ್ಟರೆ ಆನ್ ಮಾಡಿದ್ರೆ ಆಫ್ ಮಾಡಿ ಆಮೇಲೆ ಕಟ್ ಮಾಡ್ಬೋದು. ಹಾಕೋದು ಸ್ಮೈಲ್ ಚೇನಾ ಒಂದು ಕಡೆಯಿಂದ ಕೊಡ್ರಿ ಸ್ವಾಮಿಗೆ. ಹಾಂ, ಕಸ್ಕೊಂಬಿಡ್ತಾನೆ ಆಮೇಲೆ. ನೋಡಿ, ಮದುವೆ ಕರ್ಕೊಬಂದ್ಬಿಟ್ಟು ಇಲ್ಲಿ ಮುಸ್ತಫನ್ ಕೆಲಸ ಮಾಡಿಸ್ತಾವ್ರೆ ಇಬ್ರು. ಫೋಟೋ ತೆಗೀರಿ ಅಂದ್ಕೊಂಡು ಮುಸ್ತಫನ್ ಕೆಲಸ ಮಾಡಿಸ್ತಾವ್ರೆ ಇವರಿಬ್ರು. ಆಯಿತು, ಇನ್ನು ರಿಸೆಪ್ಷನ್ಗೆ ಇದು ಮಾಡಿಲ್ಲ. ಸೊ ಅದಕ್ಕೆ ಊಟಕ್ಕೆ ಬಂದು ಕೂತಿದ್ದೀವಿ. ಊಟ ಮಾಡಬೇಕು, ಉತ್ತರ ಕರ್ನಾಟಕ ಸ್ಟೈಲಿ ಊಟ. ನೋಡೋಣ ಏನೇನಿದೆ ಏನೇನು ಅಂತ. ಇದನ್ನು ಇವ್ರೇನಂತಾರೆ ಹೇಳಿ, ಉತ್ತರ ಕರ್ನಾಟಕದವರು ಇದು ಪತ್ರವಳ್ಳಿ ಅಂತಾರೆ. ನಮ್ಮ ಕಡೆ ಎಲೆ ಅಂತಾರೆ, ಇವ್ರ ಕಡೆ ಪತ್ರವಳ್ಳಿ ಅಂತಾರೆ. ಲಾಡು ಕೊಡ್ತಿದ್ದಾರೆ. ಡ್ರೈ ಫ್ರೂಟ್ಸ್ ಲಾಡು. ಏನೋ ಇದು ಗೊಜ್ಜಾಗ್ತಿದ್ದಾರೆ. ಏನು ಗೊಜ್ಜು ಗೊತ್ತಿಲ್ಲ. ಇದು ಹೋಳಿಗೆ. ಏನಂತೀರಾ ನೀವು? ಹೋಳಿಗೆನೇ ಅಂತೀರಾ? ಇದೇನೋ ಆರ್ಟ್ ಸಿಂಬಲ್ ಏನೋ ಮಾಡ್ಬಿಟ್ಟವ್ರೆ ಫುಲ್ ಕಾಟ್ಲೆ. ಇದು ಹೋಳಿಗೆ ಕೊಟ್ಟಿದ್ದಾರೆ. ಸ್ವೀಟ್ ಕಾರ್ನ್ಸ್, ಹಸಿರು ಕಾಳು. ನೋಡಿ, ಇವ್ರ ಕಡೆ ಎಲ್ಲ ಬಜ್ಜಿನ ಈ ಥರ ಕಟ್ ಮಾಡಿಬಿಡ್ತಾರೆ. ಮಾಡಿರೋ ಬಜ್ಜಿನ ಕಟ್ ಮಾಡಿಬಿಡೋದು. ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಉದುರಿಸ್ಬಿಟ್ಟು ಕೊಡ್ತಾರೆ. ಇವಾಗ ತಿನ್ನೋಣ, ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಓಕೆ, ಗುಡ್. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆಯಾ? ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆಯಾ? ಇದು ತುಪ್ಪ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಬಂದರು ಆಂಟಿ, ಹಾಕಿದ್ದಾರೆ ಆಂಟಿ. ನೋಡಿ, ಇದು ಹೆಣ್ಣು ಬದನೆಕಾಯಿ ಅರ್ಧ ಆಗ್ಬಿಟ್ಟೈತೆ. ಅರ್ಧ ಬದನೆಕಾಯಿ ಹಾಕ್ಬಿಟ್ಟವ್ರೆ ಆಂಟಿ. ಬಾಸುಮತಿ ಪಲಾವ್ ರೈಸ್ ಮಾಡ್ತಾರೆ. ಇವಾಗ ಕೇಳಿ ಏನು ಮಾಡ್ಬೇಕು ನಾನು? ಏನಿಲ್ಲ, ಪ್ರಪೋಸ್ ಮಾಡೋದು. ಮಾತಾಡಿ. ನೀವು ಪ್ರಪೋಸ್ ಮಾಡ್ಬೇಕು ಬ್ರೋ. ಯಾರಿಗೆ? ನಿಮ್ಮ ವೈಫ್ಗೆ ಮಾಡ್ಬೇಕು. ಇನ್ಯಾರಿಗೆ ಮಾಡ್ತೀವಿ? ಬೇರೆಯವ್ರಿಗೆ ಮಾಡ್ತಿರೋನೇ ಮಾಡಿ, ಪರವಾಗಿಲ್ಲ. ಸ್ಪೆಷಲ್ ಅಂತಲ್ಲ, ಸುಮ್ಮನೆ ಮಾಡ್ಬೇಕು ಅಷ್ಟೇ. ನೀವು ಮಾಡ್ಬೇಕು. ನಮ್ದು ಯಾರು ಇಲ್ಲ ಬ್ರೋ ಇಲ್ಲಿ ಮಾಡೋದು. ಯಾರು ಇಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ. ಡೇರ್ಗೆ ಬಟ್ ಇಲ್ಲಿ ಮಾಡಲ್ಲ. ಯಾಕಂದ್ರೆ ಇಲ್ಲೆಲ್ಲ ಗೊತ್ತಿರೋರೇ ಇದಾರೆ. ಬೆಟ್ಟಲ್ಲಿ ಬೀಳ್ದು ಆಮೇಲೆ ಸರಿಯಾಗಿ ಬೇಕಾದ್ರೆ ಬೆಂಗಳೂರಲ್ಲಿ ಬಂದಾದ್ಮೇಲೆ ಈಗ ಸದ್ಯಕ್ಕೆ ನೀವು ಮಾಡಿ. Will you marry me? ಅಷ್ಟೇನಾ? ಓಕೆನಾ? ಒಂದೇ ಟೇಕ್ ಓಕೆ ಕೊಟ್ಬಿಟ್ಟು ನಿಮಗೆ ಮತ್ತೆ ಒಂದೇ ಟೇಕ್ ಹಂಗಲ್ಲ, ಒಂದೇ ಟೇಕು. ಚೆನ್ನಾಗಿಲ್ಲ, ಇನ್ನೊಂದು ಬೇರೆ I love you. You love me? ಮಾಡಿ ನಿಮ್ಮ ಮನೆಗೆ ನಮ್ಮ ತಂಗಿದಾಳ ನಿಮ್ಮ ವೈಫ್ ಮಾಡಿದಿರೋದು ಬೇರೆಯವ್ರಿಗೆಲ್ಲ ಬೇರೆಯವ್ರಿಗೆ ಓಕೆ ಮಾಡಿ ಮೆಮೊರೀಸ್ ಸಿಗುತ್ತೆ. ಮೆಮೊರೀಸ್ ಏನ್ ಮಾಡ್ತಿದ್ದೀರಾ? ಲವ್ ಲವ್ ಯು ಟು ಅಂತ ಹೇಳಿ ಬರ್ತು ಮಾಮ ಅಂತೇಳಿ ರೆಕಾರ್ಡ್ ಆಗಿತ್ತು. ಸೊ ಇವಾಗ ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು
ನಾ ಇವಾಗ ಇವರ ನಮ್ಮ ವೈಫ್ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದೀವಿ, ಸಿಂಧನೂರು ಅಂತ. ಬರೀ ಗಾಡಿಲೇ ಹೋಗಿದ್ದು. ಸಿಂಧನೂರಲ್ಲ, ಸಿಂಧಗೇರಿ. ಸಿಂಧಗೆರೆನಾ? ಸಿಂಧಗೆರೆ ಅಂತೆ, ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ನೋಡಿದಿ ಫುಲ್ಲು ಬೆಟ್ಟಗಳೇ ಜಾಸ್ತಿ, ಎಲ್ಲ ವಾಲ್ಕೇನೆಲ್ಲ ಉಕ್ಕಿ ಅದೆಲ್ಲ ಗಟ್ಟಿಯಾಗಿ ನೋಡಿ ಫುಲ್ಲು ಬೆಟ್ಟ. ಅಲ್ಲ ಫುಲ್ ಗ್ರೀನ್ ಭತ್ತ ಕಣ ಇದು. ಫುಲ್ಲು ಮೆಣಸಿಕಾಯಿ ಅದು ನೀವೇನು ಅನ್ಕೋಬಿಡಿ, ಅದು ಕೆಂಪು ಮಣ್ಣೆಲ್ಲ ಮೆಣಸಿಕಾಯಿ ಎಲ್ಲ ಹಾಕಿ ಒಣಗಿಸ್ತಾವ್ರೆ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ. ನೋಡ್ರಿ ಯಾರ್ದೋ ಮೆಣಸಿಕಾಯ ಎಷ್ಟು ಹಾಕವ್ರೆ ಮೆಣಸಿಕಾಯಿ, ಅಲ್ಲಿಂದ ಅಲ್ಲಿ ಗಂಟ ಕಾಣಿಸ್ತಿದೆ. ಒಂದು 10 ಎಕರೆ ಹಾಕವ್ರೆ ಅನ್ಸುತ್ತೆ, 10 ಎಕರೆ ಫುಲ್ ಮೆಣಸಿಕಾಯಿ. ಇವನೇ ಜಯಂತ್ ಬರ ಇಲ್ಲಿ. ಆಯನ್ನೇ ಇವನೇ ಫನ್ನಿಗಾಯ್ ಆಯನ ಫನ್ನಿಗಾಯ್ ಏನೋ ತಿಂತಾ ಇದ್ದಾನೆ ಇವನೇ ಫನ್ನಿಗಾಯ್. ಏನಕ್ಕೆ ನೀನು ಫನ್ನಿಗಾಯ್ ಅಂತಾರಲ್ಲ, ರೀಸನ್ ಏನು ಫನ್ನಿಗಾಯ್ ಅನ್ನೋಕ್ಕೆ? ಏನಕ್ಕೆ ಸುಮ್ಮನೆ ನೋಡ್ತಾ ಕೂತಿದ್ದಿ? CC ಕ್ಯಾಮ್ರಾ ಅಲ್ಲ ಅದು, ಫನ್ನಿಗಾಯ್. ನೀನು ಯೂಟ್ಯೂಬಲ್ಲಿ ಬರ್ತೀಯಾ? ಬರಲಾ ಯೂಟ್ಯೂಬಲ್ಲಿ? ಏನಕ್ಕೆ ಬರಲಿ ಯೂಟ್ಯೂಬಲ್ಲಿ? ಫನ್ನಿಗಾಯಿಗೆ ಯಾವಾಗಲೂ ನಾವೇನು ತಂದು ಕೊಡಬೇಕು ಹೇಳು? ಏನು ಬೇಕು ಯಾವಾಗಲೂ? ಏನು ಮಿರ್ಚಿ ಅಲ್ಲ, ಮಿರ್ಚಿ ಬರೀ ಸುಮ್ಮನೆ ಇವಾಗ. ಅದಕ್ಕಿಂತ ಮುಂಚೆ ಕಿಂದ್ರಜಾಯ್ ಹಾಂ, ನಿಂತರೆ ನಾನು ಮಾತಾಡ್ತಿಲ್ಲ. ಫನ್ನಿಗಾಯ್